ಇರಾನ್ ಅಮೆರಿಕ ನಡುವೆ ಹಾರ್ಮೋಸ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದೆ. ವ್ಯಾಪಾರಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವರು, ಬೇರೆಯವರೆಲ್ಲ ಸುಮ್ಮನಿದ್ದಾರೆ, ಸೊ ನಾವು ಎಲ್ಲರ ಮೇಲೂ ಸಿಟ್ಟು ತೀರಿಸ್ಕೊಳ್ತೀವಿ ಅಂತ ಇರಾನ್ ವರ್ತಿಸ್ತಾ ಇದೆ. ನಿಗದಿತ ಮಾರ್ಗದಲ್ಲಿ ಸಂಚಾರ ಮಾಡದೇ ಇದ್ದಿದ್ದಕ್ಕೆ ಹಡಗಿನ ಮೇಲೆ ದಾಳಿ ಆಗಿದೆ. 11 ಭಾರತೀಯ ಸಿಬ್ಬಂದಿಗಳು ಇದ್ದ ಹಡಗಿನ ಮೇಲೆ ದಾಳಿಯಾಗಿದೆ. ಒಮನ್ ಕರಾವಳಿ ತೀರದಲ್ಲಿ ಹಡಗಿನ ಮೇಲೆ ದಾಳಿ ಆಗಿದೆ. ದಾಳಿಯಲ್ಲಿ 10 ಮಂದಿ ಭಾರತೀಯನ ರಕ್ಷಿಸಲಾಗಿದೆ, ಓರ್ವನ ನಾಪತ್ತೆ ಆಗಿದೆ. ಇರಾನ್ ದಾಳಿಗೆ ಭಾರತ ತೀವ್ರ ಖಂಡಿಸಿದೆ. ಹಾರ್ಮೋಸ್ ಜಲಸಂಧಿಯಲ್ಲಿ ಇರಾನ್ ಸೂಚಿಸಿರುವಂತಹ ಜಾಗ ಬಿಟ್ಟು ಬೇರೆ ಎಲ್ಲೂ ಕದಲಬಾರದು ಶಿಪ್ಗಳು, ಬಿಕಾಸ್ ನಾವು ಮೈನ್ಸ್ ಹಾಕ್ಬಿಟ್ಟಿದ್ದೀವಿ ಅಂತ ಅಂತಾರೆ. ದೂರದಿಂದ ಹೋಗ್ತೀವಿ ಅಂದ್ರೆ ದಾಳಿ ಮಾಡ್ತಾರೆ. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈ 11 ಮಂದಿ ಭಾರತೀಯರನ್ನ ಉಳಿಸೋ ಕೆಲಸ ಯಾವ ರೀತಿ ಆಯಿತು? ಭಾರತ ಲಾಸ್ಟ್ ಟೈಮ್ ಕೂಡ ಖಂಡಿಸಿತ್ತು, ಅದು ಬಿಟ್ಟು ಡಿಪ್ಲೊಮ್ಯಾಟಿಕ್ ಆಗಿ ಏನು ಮೂವ್ ಅನ್ ಮಾಡುತ್ತೆ ಈ ಸಲ ಅನ್ನೋದು ಒಂದು ಪ್ರಶ್ನೆ, ಕುತೂಹಲ ಇದೆ. ಡೀಟೇಲ್ಸ್ ಏನು ಕೊಡ್ತೀರಿ? ನೋಡಿ, ಪ್ರತಿ ಬಾರಿ ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ತಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡುವಂಥ ಕೆಲಸಗಳು ನಿರಂತರವಾಗಿ ಆಗ್ತಾ ಇದ್ದಾವೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂಥ ಸಂಘರ್ಷ ಅಥವಾ ಘಟನೆಗಳು ಬಹುಶಃ ಕೈ ಮೀರಿದ ಹಂತವನ್ನು ತಲುಪಿದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ಎದುರಾಳಿ ಯಾವ ದೇಶ ಅನ್ನುವಂಥದ್ದನ್ನು ನೋಡದೆ ಒಂದು ಮಾತ್ರ ಅಜೆಂಡಾ, ಅದು ಹಾರ್ಮೋಸ್ ಜಲಸಂಧಿಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಪ್ರದೇಶದಲ್ಲಿ ಒಮನ್ ಕೊಲ್ಲಿಯ ಮೂಲಕ ಯಾವುದೇ ಹಡಗುಗಳು ಬಂದರೂ ಕೂಡ ಅವುಗಳನ್ನು ತಡೆಯುವಂತಹ ಅದರ ಭಾಗವಾಗಿ ಈ ದಾಳಿಗಳು ನಡೀತಾ ಇರುವಂಥದ್ದು. ನೋಡಿ, ಈ ಹಾರ್ಮೋಸ್ ಜಲಸಂಧಿ ಏನಿದೆ ಈ ಭಾಗದಲ್ಲಿ ಓಡಾಡಬೇಕು ಮತ್ತೆ ಟೋಲ್ ಅನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ತನ್ನ ವಾದವನ್ನು ಮುಂದಿಡ್ತಾ ಇರುವಂಥದ್ದು. ಆದರೆ ಅಮೆರಿಕ ಈ ಒಮನ್ ಕೊಲ್ಲಿಯಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸುವ ಮೂಲಕ ಯಾವುದೇ ಹಡಗುಗಳ ಹಣವನ್ನು ಕಟ್ಟದೆ ಮುಕ್ತವಾಗಿ ಸಂಚಾರ ಮಾಡಬಹುದು ಅನ್ನುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಹೀಗಾಗಿ ಬಹುತೇಕ ದೇಶಗಳ ಹಡಗುಗಳು ಒಮನ್ ಕೊಲ್ಲಿಯ ಮೂಲಕ ಹಾದು ಬರ್ತಾ ಇದ್ದಾವೆ. ಸೊ ಒಂದು ವೇಳೆ ಇದೇ ಮೇಜರ್ ರೂಟ್ ಆದರೆ ಈ ಕಡೆ ಹಾರ್ಮೋಸ್ ಜಲಸಂಧಿ ಅಂದರೆ ಇರಾನ್ನ ನಿಯಂತ್ರಣದ ಇಲ್ಲಿ ಏನಿದೆ ಅಲ್ಲಿ ಯಾವುದೇ ರೀತಿಯಾದಂಥ ಹಡಗುಗಳ ಸಂಚಾರ ಕಡಿಮೆ ಆಗ್ಬೋದು ಅಥವಾ ಬರದೇನೂ ಇರ್ಬೋದು, ಆ ರೀತಿಯಾದಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು. ಸೊ ಹೀಗಾಗಿ ಒಮನ್ ಕೊಲ್ಲಿಯ ಮೇಲೂ ಕೂಡ ನಿಯಂತ್ರಣ ಮಾಡುವ ಮೂಲಕ ಮತ್ತೆ ಈ ಹಿಂದಿನ ಪರಿಸ್ಥಿತಿ ಅಂದರೆ ಹಾರ್ಮೋಸ್ ಜಲಸಂಧಿಯ ಈ ಇರಾನ್ನ ವ್ಯಾಪ್ತಿ ಏನಿದೆ ಈ ಭಾಗದಲ್ಲೇ ಸಂಚರಿಸುವಂಥ ನಿಟ್ಟಿನಲ್ಲಿ ಅನಿವಾರ್ಯತೆಯನ್ನು ಸೃಷ್ಟಿಸುವಂಥ ಪ್ರಯತ್ನದ ಭಾಗವೂ ಕೂಡ ಇದಾಗಿರುವಂಥದ್ದು. ಸೊ ಹೀಗಾಗಿ ಭಾರತ ಅಂತಲ್ಲ, ಇರಾನ್ನ ಮಿತ್ರ ದೇಶಗಳು ಈ ಭಾಗದಲ್ಲಿ ಓಡಾಡಿದ್ರು ಕೂಡ ದಾಳಿಗಳಾಗುವಂಥ ಸಾಧ್ಯತೆಗಳಿದೆ. ಇರಾನ್ ಕೂಡ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಒಮನ್ ಕೊಲ್ಲಿಯಲ್ಲಿ ಯಾವುದೇ ಹಡಗುಗಳ ಸಂಚರಿಸಿದ್ರು ಕೂಡ ಅದು ದಾಳಿಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಭಾರತದ ಹಡಗಿನ ಮೇಲೂ ಕೂಡ ಈ ದಾಳಿ ಆಗಿರುವಂಥದ್ದು. ಭಾರತ ಇದನ್ನು ಖಂಡಿಸುವಂಥ ಕೆಲಸ ಆಗಿದೆ. ಸೊ ಇದರಲ್ಲಿ ಇದ್ದಂಥ ಸಿಬ್ಬಂದಿಯನ್ನು ಕೂಡ ಈಗ ರಕ್ಷಣೆ ಮಾಡುವಂಥ ಕೆಲಸಗಳು ಕೂಡ ಆಗಿದ್ದಾವೆ ಮಮತಾ.